ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಪ್ರಧಾನಿ ಮೋದಿ ಅಂತಂದ್ರ ಭಾರಿ ಮಾತುಗಾರ ನೋಡ್ರಿ. ಅವರ ಭಾಷಣಗಳಿಗೆ ಅಗದಿ ಭಯಂಕರ ಫ್ಯಾನ್ಸ್ ಅದಾರ. ಸ್ಟೇಜ್ ಮ್ಯಾಲ ಮೋದಿಜಿ ಬಂದ್ರ ಸಾಕ, ಅದೇನು ಚಪ್ಪಾಳೆ, ಅದೇನು ಸೀಟಿ ಎಲ್ಲಾ ಕಡೆ ಕೇಳ್ತಿರ್ತೈತಿ ನೋಡ್ರಪ್ಪ. ಮೋದಿಗೆ ಇಂಥದ್ದೇ ಅಂತಲ್ಲ, ಎಲ್ಲಾ ತರದ ಮಾತುಗಳು ಗೊತ್ತು. ಅಂದ್ರ ಏನ್ ನೋಡ್ರಿ, ಸಾಫ್ಟ್ ಆಗಿನೂ ಬಾಳ್ ಚಂದ ಮಾತಾಡ್ತಾರ. ಸಿಟ್ಟು ಬಂತು ಅಂದ್ರ ಅದೇನ ಮಾತಾ ಅಥವಾ ಬಿಲ್ಲಿನಿಂದ ಹೊರಟ ಬಾಣಾನ ಅನ್ನುವಷ್ಟು ಸಂಶಯ ಬರೋ ತರ ಅಗ್ರೆಸಿವ್ ಆಗಿ ಮಾತಾಡ್ತಾರ. ಬಟ್ ಮೋದಿ ಅವ್ರದ ಸೆನ್ಸ್ ಆಫ್ ಹ್ಯೂಮರ್ನು ಭಾರಿ ಅದ ನೋಡ್ರಪ್ಪ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಗಯಾನ ಪ್ರವಾಸದಾಗಿರುವಂತಹ ಮೋದಿಗೆ ತಮ್ಮ ಸಚಿವರನ್ನ ಅಲ್ಲಿಯ ಪ್ರಧಾನಿ ಮೀಟ್ ಮಾಡಿಸ್ತಾರ. ಮೋದಿ ಅದೆಷ್ಟು ಮಜಾಕ್ನ್ಯಾಗ ತಮಾಷೆ ಮಾಡ್ಕೋತ ಮಾತಾಡ್ತಾರ ಅಂದ್ರ ಏನ್ ಇವತ್ತು ಸಿಕ್ಕಿದ್ದಲ್ಲದ ಬಹಳ ವರ್ಷದ ಗೆಳೆಯರ ತರ ಮಾತಾಡ್ತಾರ. Welcome to everybody. The great man. I'm fine. Great to see you. Good. In our country. Vishu was originally from Gujarat. Yeah, I think so. Huh? You were trying to find out your place. Yeah, I was trying to look, yeah. When you came to Rajkot, I think you went to see the place. I was trying to look. Yes. Kalicharan. So, Kalichanji, you have lost everything. And your favorite cricketer is the wall. Yeah. Rahul Dravid. This is our wall. Yeah. Ryan Chandra. Rahul Dravid. So he is the equivalent to Rahul Dravid. ನೋಡ್ರಿ ಹಂಗೈತಿ. ಒಬ್ರು ಬೋಂಡಾ ಅಂಕಲ್ ಹತ್ರ ಯು ಲಾಸ್ಟ್ ಎವ್ರಿಥಿಂಗ್ ಅಂತ ಮಜಾಕ್ ಮಾಡಿದ್ದಂತೂ ಬೆಸ್ಟ್ ಪಾರ್ಟ್ ಅಂತ ಅನಿಸ್ತು ನನಗ. ರಾಹುಲ್ ದ್ರಾವಿಡ್ ಫ್ಯಾನ್ಸ್ ಬೇರೆ ಇದ್ರು. ಇದನ್ನೆಲ್ಲ ನೋಡ ಅನ್ಸಿದ್ಯೇನಂದ್ರ ಮೋದಿ ಜಾಲಿ ಜಾಲಿ ಅಂತ ಹೇಳಿ. ಇನ್ನು ರೈತರನ್ನ ಅಯ್ಯೋ ಅಂತ ಅನ್ನಿಸ್ಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಶುರು ಮಾಡಿಬಿಟ್ಟಂಗ್ ಕಾಣ್ತದ ನೋಡ್ರಪ್ಪ. ಮೊದ್ಲು ಏನಂತೂ ರೈತರ ಪರ ಅಂತ ಹೇಳ್ಕೊಡ್ಬೋದಿತ್ತು ಕಾಂಗ್ರೆಸ್. ಆದ್ರೆ ಈಗ ರೈತರ ಮನವಿ ಸಹಿತ ಕೇಳಲಿಕ್ಕ ಕಾಂಗ್ರೆಸ್ ನಾಯಕರ ಬಲ್ಲಿ ತಾಳ್ಮೆನೂ ಇಲ್ಲ, ಟೈಮ್ ಇಲ್ಲ ಅಂತ ಅನ್ಸ್ಲಿಕ್ಕತ್ತದ. ರೈತರನ್ನ ನೋಡಿದ್ರೆ ಉರಿದ್ ಬೀಳುನು ಅನ್ನೋ ತರ ಡಿಸೈಡ್ ಮಾಡ್ದಂಗ್ ಚಾಲೂ ಮಾಡಿಬಿಟ್ಟಾರ. ಈಗ ಸಂತೋಷ್ ಲಾಡ್ ಬಲ್ಲಿ ರೈತರೊಬ್ರು ಮನವಿ ಮಾಡ್ಕೊಂಡು ಬಂದ್ರು. ಅದು ಎಂತ ಪರಿ ಒದರಾಡಿದ್ರು ಗೊತ್ತಾ? ನೀವ್ ಹೇಳ್ರಿ ಹೆಂಗ್ ಮಾಡ್ಬೇಕು ಹೇಳ್ರಿ. ನೀವು ಏನು ಒಂದು ನೀವ್ ಹೇಳ್ರಿ ಅಡ್ವೈಸ್ ಮಾಡ್ರಿ. ಅದಕ್ಕೆ ನೀವು ಸರ್ಕಾರ ನೀವು ಏನೋ ಒಂದು ನಿರ್ಣಯ ತಗೊಳ್ರಿ, ಅಡ್ವೈಸ್ ಮಾಡ್ರಿ. ಪಹಣಿ ಒಳಗ ಮಾಲಕ ಇದ್ದಾರೆ ಟೆಕ್ನಿಕಲ್ ಐತಿ, ಮಾಡಕ್ಕಾಗಲ್ಲ. ಸುಮ್ಮನೆ ಹೇಳೋಬಿಡ್ಲ. ಇಲ್ಲ ಸುಮ್ಮನೆ ಹೇಳ್ಬೇಡ್ರಿ. ಈ ಸ್ಟೆಪ್ ಮಾಡಕ್ಕಾಗಲ್ಲ. ಅಲ್ಲ ಮಾಡಕತ್ತೀವಿ, ಇದೊಂದು ಸ್ವಲ್ಪ ಆಗಲ್ರಿ ಅಂತ ಹೇಳಕತ್ತೀನಲ್ಲ. ಸುಮ್ಮನೆ ಯಾಕೆ ವಾದ ಮಾಡ್ಬೇಕು? ನೀವು ಸರ್ಕಾರ ಮಟ್ಟದೊಳಗೆ ಏನೋ ಒಂದು ಮಾಡಕ್ ಬರಲ್ರಿ ಅಂತ ಹೇಳ್ತಿದ್ರಿ. ಸರ್ಕಾರ ಭೂಮಿ ಐತೆ, ಸರಿ ಆಯ್ತು ರೀ, ಮಾಡಕ್ ಬಿಟ್ಬಿಡ್ರಿ ಸರ್. ರೈತರ ಸಾಲ ಮನ್ನಾ ಮಾಡ್ರಿ. ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ಈಗ ಅಲ್ಲಿ ಒಂದ್ ನಿಮಿಷ ಕಾಂಗ್ರೆಸ್ ಅಂತ ಹೇಳಿ ಮಾತಾಡೋದು. ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡ್ತಿರೋದು ಮುಂದಿದೆ ಸರ್. ನಾವು ಕೇಳ್ರಿ, ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡೋದು. ಇಲ್ಲ ನನ್ನ ಮನವಿ ಕೇಳ್ರಿ, ಕೇಳ್ರಿ. ಯಾಕಂತಂದ್ರೆ ಕೇಳ್ರಿ, ನೀವು ಹೇಳ್ರಿ. ಅಲ್ರಿ, ರೈತರಂದ ಮೇಲೆ ಅವ್ರದ್ದು ತ್ರಾಸ ಏನಿರ್ತೈತಿ ಹೇಳ್ರಿ? ಸಾಲ ಹೌದಿಲ್ಲ, ಸಾಲ ಮನ್ನಾ ಮಾಡ್ರಿ ಅಂತ ಮನವಿ ಮಾಡೋದೇ ತಪ್ಪೇನ್ ಹೇಳ್ರಿ? ರೈತರ ಜಮೀನನ್ನೇ ನುಂಗಿ ನೀರ್ ಕುಡ್ಲಿಕ್ಕೆ ತಯಾರಾಗಿರುವಂತಹ ವಕ್ಫ್ ಬೋರ್ಡ್ ಮುಂದಿಟ್ಕೊಂಡ್ರ ಕಾಂಗ್ರೆಸ್ ಮಂದಿಗೆ ಒಂದಿಷ್ಟು ಹಗರಣಗಳು ಏನಾರ ಕಮ್ಮಿ ಮಾಡ್ಕೊಂಡ್ರ ಸಾಲ ಮನ್ನಾ ಮಾಡೋದು ದೊಡ್ಡ ವಿಷಯನೇ ಅಲ್ರಿ. ಆದ್ರ ರೈತರ ಹಿತಾಸಕ್ತಿ ಬೇಕಲ್ಲ, ಕಾಳಜಿ ಬೇಕಲ್ಲ. ರೈತ ಇರುವುದೇ ತ್ಯಾಗ ಮಾಡ್ಲಿಕ್ಕಂತ ಫಿಕ್ಸ್ ಆದಂಗ್ ಕಾಣತೈತಿ ನೋಡ್ರಿ. ಇದೇ ವಿಚಾರಕ್ಕೆ ಮೋದಿಜಿ ಇಷ್ಟ ಆಗೋದ್ ನೋಡ್ರಪ್ಪ. ರೈತ ಸಮ್ಮಾನ್ ಅಂತ ಹೇಳಿ 6,000 ರೊಕ್ಕ ತಪ್ಪಲಾರ್ದಂಗ್ ಹಾಕಿಸ್ತಾರ. ಅದ್ ಎಷ್ಟ್ ಯೂಸ್ಫುಲ್ ಅದ ಗೊತ್ತಾ ನಿಮ್ಗೆ? ಯಾರಿಗಾರಿ ಅಕಸ್ಮಾತ್ 6,000 ಏನ್ ದೊಡ್ಡ ಮಹಾ ಕಡಿಮೆ ಅಮೌಂಟ್ ಅಂತ ಅನ್ಸದ್ರ ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ, ಹಾಕ್ರಲ್ಲ, ಯಾರ್ ಬೇಡ ಅಂದ್ರು. ಇನ್ ಕಾಂಗ್ರೆಸ್ಸಿಗೆ ಮೋದಿನೇ ಅತಿ ದೊಡ್ಡ ಕಂಟಕ ಅಂತ ಅನಸ್ತದ ನೋಡ್ರಿ. ಇನ್ನು ಮುಂದಿನ ಸುನಾಮಿ ಯೋಗಿ ಅಂತ ಅವರೇ ಫಿಕ್ಸ್ ಆದಂಗ್ ಕಾಣ್ತಾರ. ಯೋಗಿ ವಿರುದ್ಧ ಮಾತಾಡ್ಲಿಕ್ಕ ಚಾಲೂನು ಮಾಡ್ಬಿಟ್ಟಾರ. ಮಲ್ಲಿಕಾರ್ಜುನ ಖರ್ಗೆ ಅಂತೂ ಯೋಗಿಯನ್ನ ಟೆರರಿಸ್ಟ್ ಅಂತಾನೆ ಕರೆದು ಬಿಟ್ರು. ಆದ್ರೆ ಇನ್ನೊಬ್ಬರದಾರಪ್ಪ, ಕಾಂಗ್ರೆಸ್ ಪಕ್ಷಕ್ಕೆ ನಟೋರಿಯಸ್ ಅನಿಸುವಂತಹ ಲೀಡರ್ ಅದಾರ. ಅವರೇ ನೋಡ್ರಿ ಹಿಮಂತ್ ಬಿಸ್ವಾಸ್ ಶರ್ಮಾ. ಇವ್ರು ಕೊಡುವಂತಹ ಕೌಂಟರ್ಗಳನ್ನ ಕಾಂಗ್ರೆಸ್ ಮಂದಿಗೆ ಸಹಿಸ್ಕೊಳ್ಳಕ್ಕೆ ಆಗುದಿಲ್ಲ. भाई और बहनों, मैं आपको अपना बेटा सौंप रही हूं। भाई और बहनों, मैं आपको अपना बेटा सौंप रही हूँ। ये शायद मेरा हिसाब से 150-200 बार रीलॉन्च हो चुका है।
हर बार ऐसे ही करते हैं, मैं मेरा बेटा को सौंप देता हूं, बट आपका बेटा को लेगा कौन? ये बेटा को जो आपका बेटा को जो भी अपना घर में लेगा वो तो बर्बाद हो जाएगा ना, आलू से सोना बनाना शुरू कर देगा। ಈ AI ಅನ್ನೋದು ಈಗಿನ ಜಮಾನದಾಗ ಭಾರಿ ಕಾಮನ್ ಆಗ್ಬಿಟ್ಟದ ಬಿಡ್ರಿ. ಅದನ್ನ ಬಳಸ್ಕೊಂಡು ಫೋಟೋ ಎಡಿಟ್ ಮಾಡಬಹುದು, ವಿಡಿಯೋ ಎಡಿಟ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡ್ಬಿಡ್ತಾರ. ವಾಯ್ಸ್ ಅಂತೂ ಕೇಳಲೇಬೇಡ್ರಿ ನೀವು. ಈಗೀಗ ಯಾರ್ದ ಬೇಕಾದ್ರೂ ಕಾಪಿ ಮಾಡ್ಬೋದಂತ ಹೆಂಗದ ನೋಡ್ರಿ. ಈಗ ಇದೇ AI ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಬಳಸ್ಕೊಂಡು ನಮ್ಮ ಮಹಾಭಾರತದ ಸಿನಿಮಾನ ಮಾಡ್ಲಿಕ್ಕತ್ತಾರಂತ ನೋಡ್ರಿ. ಹೆಂಗದ ಅದ್ರದ ಟ್ರೇಲರ್ ನೋಡಿನೇ ಗಾಬರಿ ಆಗ್ಬಿಟ್ಟೆನ. ಅಬ್ಬಬ್ಬಾ ಏನ್ ಕ್ರಿಯೇಷನ್ ರೀ. ಅದ್ರಾಗೂ ಕುಡಿಕ ಕೃಷ್ಣನ್ ಎಂಟ್ರಿ ಅಂತೂ ಭಾರಿ ಇತ್ತು ಬಿಡ್ರಿ, ಸೂಪರ್. ಏಕ್ ಹೇ ತೋ ಸೇಫ್ ಹೇ ಇದನ್ನ ಮೋದಿಜಿ ಭಾರತೀಯ ಹಿಂದೂಗಳಿಗೆ ಹೇಳಿದ್ರು. ಆದ್ರೂ ಇದರ ಎಫೆಕ್ಟ್ ಬಾಂಗ್ಲಾದೇಶದಾಗೆ ಹೆಚ್ಚು ಕಾಣ್ಲಿಕ್ಕತ್ತದ. ಇಲ್ಲೊಂದು ವಿಡಿಯೋ ಕಾಣ್ಲಿಕ್ಕತ್ತದ ನೋಡ್ರಿ. ಇದು ಬಾಂಗ್ಲಾದೇಶಾಗ ಕಂಡು ಬಂದಂತ ಹಿಂದೂ ಮಹಾಸಾಗರ ಅಂತಾನೆ ಹೇಳಬಹುದು. ರಂಗಪುರ್ ಅನ್ನುವಲ್ಲಿ ಹಿಂದೂಗಳು ಒಟ್ಟಾಗಿದ್ರು, ಒಗ್ಗಟ್ಟಾಗಿದ್ರು. ತಮ್ಮ ಮೇಲೆ ಆಗ್ಲಿಕ್ಕತ್ತಿರುವಂತಹ ದೌರ್ಜನ್ಯನ ಖಂಡಿಸಿ ಈ ರೀತಿ ಪ್ರತಿಭಟನೆ ಮಾಡಿದ್ರು. ಹಿಂದೂಗಳ ಮೇಲೆ ದಾಳಿ, ಮಂದಿರಗಳ ಮೇಲೆ ದಾಳಿ, ಅಂಗಡಿಗಳ ನಾಶ, ಹಿಂಗ ಮುಸ್ಲಿಮರಿಂದ ಸಂತ್ರಸ್ತ ಆದರಂತ ಅಲ್ಲಿದ್ದವ್ರು ಬಹಳ ಮಂದಿ ಒಟ್ಟಾಗಿರ್ಲಿಲ್ಲ ಅಂತಂದ್ರೆ ಕತ್ತರಿಸಿ ಹಾಕ್ತಾರ ಅನ್ನೋದು ಅವ್ರಿಗಿನ್ನೂ ಅರ್ಥ ಆದಂಗ ಕಾಣ್ತದ ನೋಡ್ರಿ. ಆದ್ರ ನಮ್ಮ ಭಾರತದಾಗಿರುವಂತಹ ಹಿಂದೂಗಳು ಮಾತ್ರ ಬ್ಯಾರೆ ಲೋಕದಾಗೆ ಮುಳುಗ್ಲಿಕ್ಕತ್ತಾರ. ಈ ಅನ್ನರಾಮಯ್ಯ ಅಂತ ಕರ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಬಡವರು ಹಸಿವಿನಿಂದ ಮಲಗಬಾರದು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ತಂದ್ರು. ಚಲೋ ಆಯ್ತು ಬಿಡ್ರಿ. ಆದ್ರೆ ಶುರುನಾಗ ಬೆಂಗಳೂರಿನಾಗ ಇದ್ದಂತಹ ಕ್ಯಾಂಟೀನ್ಗಳು ರಾಜ್ಯದ ಎಲ್ಲಾ ಕಡೆನೂ ಬಂದ್ವು, ಚಾಲು ಆದ್ವು. ಆದ್ರ ಒಂದ್ ಯೋಜನೆ ಅಂತ ಮಾಡಿದ್ಮೇಲೆ ಅದು ಚಲೋದಾಗಿ ನಡ್ಸ್ಕೊಂಡ್ ಹೋಗ್ಬೇಕು. ಆದ್ರ ಆಸಕ್ತಿನೇ ಕಾಣ್ಲಿಕ್ಕತ್ತಿಲ್ಲ. ಮೋಸ್ಟ್ಲಿ ರೊಕ್ಕ ಇದ್ದಂಗ ಕಾಣಕತ್ತಿಲ್ಲ. ಹಿಂಗಾಗಿ ಒಂದೊಂದೇ ಇಂದಿರಾ ಕ್ಯಾಂಟೀನ್ಗಳೆಲ್ಲ ಬಂದ್ ಆಗ್ಲಿಕ್ಕತ್ತಾವ ನೋಡ್ರಿ. 6 ತಿಂಗಳಿಂದ ಪಗಾರ ಕೊಟ್ಟಿಲ್ಲಂತ. ತಿಂಗಳ ಪಗಾರ ಬರೋರೇ ಬದುಕುವುದು ಹೈರಾಣದ. ಇನ್ನು ಟೈಮಿಗೆ ಸರಿಯಾಗಿ ಸ್ಯಾಲ್ರಿ ಮಾಡ್ಲಿಲ್ಲ ಅಂದ್ರ ಕೆಲಸ ಮಾಡೋರು ಏನ್ ಮಾಡ್ಬೇಕು ಹೇಳ್ರಿ? ಮಣ ತಿನ್ಬೇಕಾ, ಭಿಕ್ಷೆ ಬೇಡಬೇಕಾ, ಏನ್ ಮಾಡ್ಬೇಕು ಅವರು? ಸಂಜಯ್ ರಾವತ್ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶನ ನೋಡಿ ಇನ್ನೇನ್ ಹುಚ್ಚಾಗೋದು ಒಂದ ಉಳ್ದದ್ ನೋಡ್ರಪ್ಪ. ರಾಹುಲ್ ಗಾಂಧಿ ಸಹವಾಸ ಮಾಡಿ ಮಾಡಿ ಈಗ ಪಾಪ ಮಹಾರಾಷ್ಟ್ರ ಸೋಲಿಗೆ ಅದಾನಿ ಕಾರಣ ಅಂತ ಅನ್ಲಿಕ್ಕೆ ಚಾಲು ಮಾಡ್ಬಿಟ್ಟಾರ. हमें पूरा विश्वास है कि हमें बहुमत प्राप्त होने जा रहा है। 160-165 तक हम विधायक हमारे चुनकर आएंगे, हमारी सत्ता आ रही है। महाराष्ट्र गौतम अडानी के खिलाफ एक वारंट निकला, अरेस्ट वारंट। बहुत बड़ा भ्रष्टाचार का आरोप हो गया, ब्राइब का केस है, रिश्वत का केस है 2000 करोड़ का। उसमें भारतीय जनता पार्टी की पूरी पोल खोल गई। गौतम अडानी, बीजेपी, मोदी जी, शाह जी और फडणवीस, शिंदे ये एक है और उसका ऊपर से ध्यान हटाने के लिए ये पूरा एक कपट कारस्तान हो गया है और उसकी तैयारी पहले से चल रही थी। हमने ये महाराष्ट्र जो गौतम अडानी के जेब में जा रहा है, मुंबई जेब में जा रहे हैं, हमने विरोध किया। ಇಂಥವ್ರು ನೋಡ್ರಪ್ಪ ಹೇಳ್ತೀನಿ ಕೇಳ್ರಿ. ನಾಳೆ ಮನ್ಯಾಗ ಹಸು ಏನಾರ ಕರು ಹಾಕ್ತಂದ್ರ ಅದಕ್ಕೂ ಅದಾನಿನೇ ಕಾರಣ ಅಂತಂದ್ರು ಏನ್ ಆಶ್ಚರ್ಯ ಪಡುವಂಗಿಲ್ಲ. ಅದ್ ಏನಂತ ಮಾತಾಡ್ತಾರೋ ಏನ್ ಸುದ್ದಿಯೋ ಗೊತ್ತಿಲ್ಲ ನೋಡ್ರಿ. ಎಲೆಕ್ಷನ್ಕಿನ ಮೊದಲು 160 ಸೀಟ್ ಪಕ್ಕಾ ಅಂತ ಮಾತಾಡಿದಂತ ಸಂಜಯ್ ರಾವತ್ ಈಗ ಅಡ್ನಾಡಿ ತರ ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ. ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.